ನಮಸ್ಕಾರ ಸ್ಟೂಡೆಂಟ್ಸ್, ನನ್ನ ಹೆಸರು ಮಹೇಂದ್ರ ಅಂತ. ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಶ್ರೀ PSS GFGC ಗಜೇಂದ್ರಗಡ, ಗದಗ್ district. So today we are going to discuss on the subject that is ಇನ್ಕಮ್ ಟ್ಯಾಕ್ಸ್ 2. 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಚಾಪ್ಟರು ಇನ್ಕಮ್ ಟ್ಯಾಕ್ಸ್ 2. ಸೊ ಇನ್ಕಮ್ ಟ್ಯಾಕ್ಸ್ 2ಅಲ್ಲಿ ಯಾವ ಟಾಪಿಕ್ನ ಯಾವ ಕಾನ್ಸೆಪ್ಟನ್ನ ನಾವು ಕವರ್ ಮಾಡ್ತಾ ಇದ್ದೀರಿ ಅಂದರೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್, ಆರ್ ಇದನ್ನು ಇನ್ನೊಂದು ಥರನೂ ಹೇಳ್ತಾರೆ, ದಟ್ ಈಸ್ ಕಾಂಪುಟೇಷನ್ ಆಫ್ ಟೋಟಲ್ ಇನ್ಕಮ್. Computation of total income. So we are going to cover the concept of assessment of individuals or computation of total income. So ನಾವು ಟೋಟಲ್ ಇನ್ಕಮ್ ಯಾರ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಿ? ನಾವು ಟೋಟಲ್ ಇನ್ಕಮ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಆಫ್ ಇಂಡಿವಿಜುವಲ್ಸ್. ಮಾರಲ್ ಆಫ್ ದ ಸ್ಟೋರಿ, ಈ ಚಾಪ್ಟ್ರಲ್ಲಿ ಈ ಕಾನ್ಸೆಪ್ಟಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದರೆ ಒಬ್ಬ ಇಂಡಿವಿಜುವಲ್ನ ಅವನ ಟೋಟಲ್ ಇನ್ಕಮ್ ಎಷ್ಟು, ಅವನ ಟೋಟಲ್ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅವರ ಟೋಟಲ್ ಇನ್ಕಮ್ಮು ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀರಿ. ಹಾಗಾದರೆ ನಾವು ಟೋಟಲ್ ಇನ್ಕಮ್ಗೆ ಹೋಗೋಕೆ ಮುಂಚೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಂಡಿವಿಜುವಲ್ ಅಂದರೆ ಯಾರು. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಂಡಿವಿಜುವಲ್ ಅಂದರೆ ಯಾರು. ನಮ್ಮ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಇಂಡಿವಿಜುವಲ್ ಅಂದರೆ ಯಾರು ಅಂದರೆ, ಇಟ್ ಸೇಸ್ ಇಂಡಿವಿಜುವಲ್ ಮೀನ್ಸ್ ನ್ಯಾಚುರಲ್ ಪರ್ಸನ್ ಆರ್ ಮೆನ್ ಆರ್ ವುಮೆನ್ ಆರ್ ಎನಿ ಹ್ಯೂಮನ್ ಬೀಯಿಂಗ್ ಈಸ್ ಟ್ರೀಟೆಡ್ ಆ್ಯಸ್ ಇಂಡಿವಿಜುವಲ್. ಇದನ್ನು ಬಿಟ್ಟು ಇನ್ನು ಯಾರ್ಯಾರನ್ನ ನಾವು ಇಂಡಿವಿಜುವಲ್ ಅಂತ ಕರಿತೀರಿ ಅಂದರೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಮೆಂಬರ್ಸ್ ಆಫ್ HUF ಅಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ವಿ ಆಲ್ಸೋ ಕಾಲ್ ಎ ಪರ್ಸನ್ ಹೂ ಈಸ್ ಎ ಶೇರ್ ಹೋಲ್ಡರ್ ಆಫ್ ಎ ಕಂಪನಿ. ಇವ್ರನ್ನ ನಾವು ಇಂಡಿವಿಜುವಲ್ ಅಂತಾರೆ. ಹಾಗಾದರೆ ಇಂಡಿವಿಜುವಲ್ ಇನ್ಕಮ್ ಅಂದರೆ ಏನು? ಇಂಡಿವಿಜುವಲ್ ಇನ್ಕಮ್ ಅಂದರೆ ಏನು? ಇಂಡಿವಿಜುವಲ್ ಇನ್ಕಮ್ ಅಂದರೆ ಎನಿ ಇನ್ಕಮ್ ಅರ್ನ್ಡ್ ಆನ್ ಇಂಡಿವಿಜುವಲ್ ಕೆಪ್ಯಾಸಿಟಿ. ಯಾವುದೇ ಒಬ್ಬ ವ್ಯಕ್ತಿ ತಾನು ಇಂಡಿವಿಜುವಲ್ ಆಗಿ ಯಾವ ಇನ್ಕಮನ್ನು ಅರ್ನ್ ಮಾಡ್ತಾನೋ ವಿ ವಿಲ್ ಕಾಲ್ ಇಟ್ ಆ್ಯಸ್ ಆರ್ ವಿ ವಿಲ್ ಟ್ರೀಟ್ ಇಟ್ ಆ್ಯಸ್ ಇಂಡಿವಿಜುವಲ್ ಇನ್ಕಮ್. ಇಂಡಿವಿಜುವಲ್ ಇನ್ಕಮ್. ಸರ್, ಹಾಗಾದರೆ ಟೋಟಲ್ ಇನ್ಕಮ್ ಅಂದರೆ ಏನು? ಇಂಡಿವಿಜುವಲ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ಇಂಡಿವಿಜುವಲ್ ಇನ್ಕಮ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಹಾಗಾದರೆ ಟೋಟಲ್ ಇನ್ಕಮ್ ಅಂದರೆ ಏನು? ನಾವು ಆಲ್ರೆಡಿ ಕಲ್ತಿದ್ದೀರಿ ಟೋಟಲ್ ಇನ್ಕಮ್ ಅಂದರೆ ಏನು ಅಂತ. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್. ಟೋಟಲ್ ಇನ್ಕಮ್ ಈಸ್ ಈಕ್ವಲ್ ಟು, ಇಟ್ ಈಸ್ ನಥಿಂಗ್ ಬಟ್ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ವಿ ವಿಲ್ ಕಾಲ್ ಇಟ್ ಆ್ಯಸ್ ಟೋಟಲ್ ಇನ್ಕಮ್. ಇನ್ನೊಂದ್ಸಲ ಹೇಳ್ತೀನಿ, ಟೋಟಲ್ ಇನ್ಕಮ್ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಏನು ಬರುತ್ತೋ ಅದನ್ನು ಗ್ರಾಸ್ ಟೋಟಲ್ ಇನ್ಕಮಿಂದ ಸೆಕ್ಷನ್ 80C to 80U ಡಿಡಕ್ಷನ್ಸ್ನ ಮೈನಸ್ ಮಾಡಿದ್ರೆ ನಮಗೆ ಸಿಗೋದೇ ಏನು? ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್. ಸರ್, ಹಾಗಾದರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು? ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು 5th ಸೆಮಿಸ್ಟರಿಂದ ಕಲ್ತ್ಕೊಂಡು ಬಂದಿದ್ದೀರಿ. ನಮಗೆ ಬೇಸಿಕಲಿ ಇನ್ಕಮ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ದೇರ್ ಆರ್ 5 ಹೆಡ್ಸ್ ಆಫ್ ಇನ್ಕಮ್. ಇನ್ಕಮ್ ಅಂದರೆ ನಮಗೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ದೇರ್ ಆರ್ 5 ಹೆಡ್ಸ್ ಆಫ್ ಇನ್ಕಮ್. ಯಾವ್ದು ಸರ್ ಅದು? ಮೊದಲನೇದು ಇನ್ಕಮ್ ಫ್ರಮ್ ಸ್ಯಾಲರಿ, ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮೂರನೇದು ಇನ್ಕಮ್ ಫ್ರಮ್ PGBP. PGBP is nothing but business or profession. ನಾಲ್ಕನೇ ಇನ್ಕಮ್ ಯಾವುದು? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್.
ಐದನೇದು ಯಾವುದು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ 5 ಸೋರ್ಸ್ ಆಫ್ ಇನ್ಕಮ್ ನಾವು ಲೆಕ್ಕಕ್ಕೆ ತಗೊಂಡ್ರೆ ವಾಟ್ ವಿ ಗೆಟ್, ವಿ ವಿಲ್ ಕಾಲ್ ಇಟ್ ಆಸ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಏನೇನು ಕಲ್ತ್ರಿ ಹಾಗಾದರೆ? ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ದ ಕಾನ್ಸೆಪ್ಟ್ ಹೂ ಇಸ್ ಎ ಇಂಡಿವಿಜುವಲ್. ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ದ ಕಾನ್ಸೆಪ್ಟ್ ವಾಟ್ ಡು ಯು ಮೀನ್ ಬೈ ಇಂಡಿವಿಜುವಲ್ ಇನ್ಕಮ್. ದೆನ್ ವಿ ಅಂಡರ್ಸ್ಟೂಡ್ ವಾಟ್ ಈಸ್ ಟೋಟಲ್ ಇನ್ಕಮ್. ದೆನ್ ವಿ ಅಂಡರ್ಸ್ಟೂಡ್ ಹೌ ಡು ವಿ ಗೆಟ್ ದ ಟೋಟಲ್ ಇನ್ಕಮ್. ದೆನ್ ವಿ ಅಂಡರ್ಸ್ಟೂಡ್ ವಾಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್. ಸರ್ ಹಾಗಾದರೆ ಈ ಚಾಪ್ಟ್ರಿಂದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಫಾರ್ಮೆಟ್ ಏನು? ದ ಫಾರ್ಮೆಟ್ ಈಸ್ ಆ್ಯಸ್ ಫಾಲೋಸ್. ಫಾರ್ಮೆಟ್ ನೋಡೋಣ ಹಾಗಾದರೆ. Format is, as usual, we know computation of, we are calculating that is total income of Mr. So and so. Problem ಅಲ್ಲಿ ಯಾರು ಹೆಸರು ಕೊಟ್ಟಿರ್ತಾರೋ ನಾವು ಬರೆದಿರ್ತೀರಿ. ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. Computation of total income of Mr. So and so for the assessment year 2019-20. Format ಏನು? Same thing. What we discussed just now. First one, we are going to take the assessee whatever the income which has arrived from the income from salary. First we are going to take income from salary ಅಲ್ಲಿ assessee ಯಾವುದಾದ್ರು ಇನ್ಕಮ್ ಅರೈಸ್ ಆಗಿದ್ರೆ we are going to calculate that. ಎರಡನೇದು, ಅಸೆಸ್ಸಿಗೆ ಏನಾದರೂ ಹೌಸ್ ಪ್ರಾಪರ್ಟಿ ಇದ್ದಿದ್ರೆ ಅದರಿಂದ ಏನಾದರೂ ಇನ್ಕಮ್ ಅರೈಸ್ ಆಗಿದೆಯಾ? ಅರೈಸ್ ಆಗಿದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಮೂರನೇದು, ಅಸೆಸ್ಸಿಗೆ ಏನಾದರೂ ಬಿಸ್ನೆಸ್ ಅಥವಾ ಪ್ರೊಫೆಷನ್ನಿಂದ ಏನಾದರೂ ಇನ್ಕಮ್ ಏನಾದರೂ ಅರೈಸ್ ಆಗಿದೆಯಾ? ಸೊ ಬಿಸ್ನೆಸ್ ಅಥವಾ ಪ್ರೊಫೆಷನ್ನಿಂದ ಏನಾದರೂ ಇನ್ಕಮ್ ಅರೈಸ್ ಆಗಿದ್ದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ನಾಲ್ಕನೇದು, ಅಸೆಸ್ಸಿಗೆ ಏನಾದರೂ ಕ್ಯಾಪಿಟಲ್ ಗೇನಿಂದ ಏನಾದರೂ ಇನ್ಕಮ್ ಏನಾದರೂ ಅರೈಸ್ ಆಗಿದೆಯಾ? ಆಗಿದ್ದಲ್ಲಿ ದೆನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಕ್ಯಾಪಿಟಲ್ ಗೇನ್ ಆಲ್ಸೋ. ಅಸೆಸ್ಸಿಗೆ ಈ 4 ಹೊರತುಪಡಿಸಿ ಇನ್ನು ಬೇರೆ ಯಾವುದಾದ್ರು ಇನ್ಕಮ್ ಅರೈಸ್ ಆಗಿದ್ರೆ ದಟ್ ವಿ ಕಾಲ್ ಇಟ್ ಆ್ಯಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರ್ ಸೋರ್ಸಸ್ಸಿಂದ ಏನಾದರೂ ಇನ್ಕಮ್ ಇದ್ದಿದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಟ್ ಆಲ್ಸೋ. ಈ 5 ಇನ್ಕಮ್ನ ನಾವು ಟೋಟಲ್ ಮಾಡ್ತೀರಿ. ಟೋಟಲ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ಏನದು? ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ನಾವು ಏನು ಮಾಡ್ತೀರಿ? ವಿ ಆರ್ ಗೋಯಿಂಗ್ ಟು ಡೂ ದಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80. ಅಂಡರ್ ಸೆಕ್ಷನ್ 80 ಯಾವುದಪ್ಪ ಅಂದರೆ 80C to 80U. ಇಲ್ಲಿ ಇರುವಂಥ ಎಲ್ಲ ಡಿಡಕ್ಷನ್ಸ್ನ ನಾವು ಮೈನಸ್ ಮಾಡಿ ನಮಗೆ ಏನು ಬ್ಯಾಲೆನ್ಸ್ ಸಿಗುತ್ತೋ ದಟ್ ವಿ ಕಾಲ್ ಇಟ್ ಆಸ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವು ಈ ಚಾಪ್ಟರ್ ಪ್ರಾಬ್ಲಮ್ ಮಾಡಬೇಕಂದ್ರೆ ಏನೇನು ರಿಕ್ವೈರ್ಮೆಂಟ್ ಇದ್ದರೆ, ನಾವು ಫಸ್ಟಿಂದ ಮಾಡಿದ್ರಲ್ಲ ಸ್ಯಾಲ್ರಿ ರೂಲ್ಸು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ರೂಲ್ಸು, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ದು ರೂಲ್ಸು, ಕ್ಯಾಪಿಟಲ್ ಗೇನ್ದು ರೂಲ್ಸು, ಅದರ್ ಸೋರ್ಸಸ್ ರೂಲ್ಸು ಮತ್ತು ಡಿಡಕ್ಷನ್ಸ್ ಯಾವ್ದು 80C to 80U ಎಲ್ಲ ಗೊತ್ತಿರಬೇಕು. ಎಲ್ಲ ಗೊತ್ತಿದ್ರೆ ಮಾತ್ರ ನಾವು ಈ ಚಾಪ್ಟರ್ನ ಮಾಡೋಕ್ಕಾಗುತ್ತೆ. ಸೊ ಶಾರ್ಟ್ಲಿ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಔಟ್ ಒನ್ ಪ್ರಾಬ್ಲಮ್. ಅಲ್ಲಿವರೆಗೂ ಕೈಂಡ್ಲಿ ರಿವೈಸ್ ಆಲ್ ದ ಕಾನ್ಸೆಪ್ಟ್ಸ್ ವಾಟ್ ಎವರ್ ವಿ ಹ್ಯಾವ್ ಸ್ಟಡೀಡ್. ಹ್ಯಾವ್ ಎ ನೈಸ್ ಲರ್ನಿಂಗ್. ಥ್ಯಾಂಕ್ ಯು. Have a blessed day.